ಈ ವಿಡಿಯೋದಲ್ಲಿ ಅರಣ್ಯ ಅಗ್ನಿಗಳಿಗೆ ಫಾರೆಸ್ಟ್ ಫೈರ್ಸ್ ಕಾರಣಗಳು ಮತ್ತು ಪ್ರಿಕಾಷನ್ ಮೆಷರ್ಸ್ ತಡೆಗಟ್ಟುವ ಮಾರ್ಗಗಳನ್ನು ವಿವರಿಸಿದ್ದೇನೆ. ಅರಣ್ಯ ಅಗ್ನಿ ಫಾರೆಸ್ಟ್ ಫೈರ್. ಅರಣ್ಯ ಅಗ್ನಿ ಅಥವಾ ಕಾಡ್ಗಿಚ್ಚು ಎಂದರೆ ನಿಯಂತ್ರಣವಿಲ್ಲದೆ ಹರಡುವ ಬೆಂಕಿ. ಇದು ಅರಣ್ಯ ಪ್ರದೇಶಗಳಲ್ಲಿ ವೃದ್ಧಿಯಾಗುವ ಗಿಡಮೂಲಿಕೆಗಳನ್ನು ಹಾಳುಮಾಡಿ ವನ್ಯಜೀವಿಗಳು, ಪರಿಸರ ಮತ್ತು ಮನುಷ್ಯ ಜೀವಕ್ಕೆ ಅಪಾಯ ಉಂಟುಮಾಡುತ್ತದೆ. ಮೇನ್ ರೀಸನ್ಸ್ ಫಾರ್ ಫಾರೆಸ್ಟ್ ಫೈರ್. ಅರಣ್ಯ ಅಗ್ನಿಯ ಮುಖ್ಯ ಕಾರಣಗಳು. 1. ಸಹಜ ಕಾರಣಗಳು. ಮಿಂಚಿನ ಬಡಿತ. ಮಳೆಯಿಲ್ಲದ ಸಮಯದಲ್ಲಿ ಬಡಿಯುವ ಮಿಂಚು ಒಣಗಿದ ಎಲೆಗಳು ಮತ್ತು ಒರಟು ಹುಲ್ಲುಗಳನ್ನು ಹೊತ್ತಿ ಹಾಕುತ್ತದೆ. ಸ್ವಯಂ ದಹನ ಸ್ಪಾಂಟೇನಿಯಸ್ ಕಂಬಸ್ಟನ್. ಕೆಲವೊಮ್ಮೆ ಒಣಗಿದ ಜೀವಸಾಮಗ್ರಿಗಳು ತಾವೇ ಉರಿಯುತ್ತವೆ. 2. ಮಾನವ ಸೃಷ್ಟಿ ಕಾರಣಗಳು. ಶಿಬಿರಗಳಲ್ಲಿ ಬೆಂಕಿ ನಿರ್ಲಕ್ಷ್ಯ. ಶಿಬಿರಗಳಲ್ಲಿ ಹಚ್ಚಿದ ಬೆಂಕಿಯನ್ನು ಸರಿಯಾಗಿ ನಂದಿಸದಿದ್ದರೆ ಅದು ಹರಡಬಹುದು. ಹಾಕಿದ ಬೆಂಕಿಯ ಸಿಡಿಲು. ತ್ಯಾಜ್ಯವನ್ನು ಸುಡುತ್ತಿರುವಾಗ ಅದು ಅರಣ್ಯಕ್ಕೆ ಹರಡಬಹುದು. ಧೂಮಪಾನದ ಮೇಲೆ ನಿಯಂತ್ರಣವಿಲ್ಲದ ವರ್ತನೆ. ಹೊತ್ತ ಸಿಗರೇಟುಗಳನ್ನು ಎಸೆಯುವುದರಿಂದ ಬೆಂಕಿ ಹೊತ್ತಿಕೊಳ್ಳಬಹುದು. ಜಾಣತನದಿಂದ ಬೆಂಕಿ ಹಚ್ಚುವುದು. ಅರ್ಸನ್. ಕೆಲವು ವೇಳೆ ಜನರು ಕೃತಕವಾಗಿ ಬೆಂಕಿ ಹಚ್ಚುತ್ತಾರೆ. ಯಂತ್ರೋಪಕರಣಗಳಿಂದ ಹೊತ್ತಿಕೊಳ್ಳುವ ಬೆಂಕಿ. ಕಾರುಗಳು ಅಥವಾ ಯಂತ್ರಗಳಿಂದ ತಲುಪುವ ಉಷ್ಣತೆಯಿಂದ ಬೆಂಕಿ ಬೀಳಬಹುದು. ಅರಣ್ಯ ಅಗ್ನಿ ತಡೆಯುವ ವಿಧಾನಗಳು. 1. ಸಾರ್ವಜನಿಕ ಜಾಗೃತಿ. ಬೆಂಕಿಯ ಅಪಾಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ. ಶಾಲೆಗಳಲ್ಲಿ, ಗ್ರಾಮಗಳಲ್ಲಿ ಮತ್ತು ಶಿಬಿರಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವುದು. 2. ಸುರಕ್ಷಿತ ನಡವಳಿಕೆಗಳು. ಶಿಬಿರ ಬೆಂಕಿಯನ್ನು ನಂದಿಸಿ ಹೋಗುವುದು. ಸಿಗರೇಟುಗಳನ್ನು ನಿರ್ದಿಷ್ಟ ಸ್ಥಳದಲ್ಲೇ ನಾಶಪಡಿಸುವುದು. ಕಾಡುಗಳಲ್ಲಿ ಧೂಮಪಾನವನ್ನು ಸಂಪೂರ್ಣವಾಗಿ ನಿರ್ಬಂಧಿಸುವುದು. ಯಂತ್ರೋಪಕರಣಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವುದು. 3. ಅರಣ್ಯ ನಿರ್ವಹಣೆ. ಬೆಂಕಿಯನ್ನು ತಡೆಯುವ ಹಾದಿಗಳು. ಫೈರ್ ಬ್ರೇಕ್ಸ್ ನಿರ್ಮಾಣ. ನಿಯಂತ್ರಿತ ಸುಡಿಕೆ ಕಂಟ್ರೋಲ್ಡ್ ಬರ್ನ್ಸ್ ಮೂಲಕ ಒಣಗಿದ ಹುಲ್ಲುಗಳನ್ನು ನಿಯಂತ್ರಿತ ರೀತಿಯಲ್ಲಿ ನಾಶ ಮಾಡುವುದು. ಬೆಂಕಿಗೆ ಪ್ರತಿರೋಧ ಇರುವ ಗಿಡಗಳನ್ನು ಹೆಚ್ಚಾಗಿ ನೆಡುವುದು. 4. ತಂತ್ರಜ್ಞಾನ ಬಳಕೆ. ಪ್ರತಿ ವರ್ಷವೂ ಸಂಭವಿಸುವ ಜಾಗಗಳಲ್ಲಿ ಹೆಚ್ಚಿನ ಸುರಕ್ಷತೆಗೆ ಮೊದಲ ಪ್ರಾಮುಖ್ಯತೆಯನ್ನು ನೀಡಬೇಕು. ಉಲ್ಬಣದ ಅಪಾಯವನ್ನು ಸೂಚಿಸುವ ತಂತ್ರಜ್ಞಾನ ಬಳಕೆ. ಉಪಗ್ರಹಗಳ ಮೂಲಕ ನಿಗಾ ಇಡುವುದು. AI ಆಧಾರಿತ ಡ್ರೋನ್ಸ್ಗಳ ಹೆಚ್ಚಾಗಿ ಬಳಸುವುದು. ಕಠಿಣ ಕಾನೂನುಗಳನ್ನು ಜಾರಿಗೆ ತರುವುದು. ಈ ಮಾರ್ಗಗಳನ್ನು ಅನುಸರಿಸುವುದರಿಂದ ಅರಣ್ಯ ಅಗ್ನಿಗಳ ಸಂಭವನೆಯನ್ನು ಕಡಿಮೆ ಮಾಡಬಹುದು ಮತ್ತು ಪ್ರಕೃತಿಯ ಸಂರಕ್ಷಣೆ ಸಾಧ್ಯವಾಗುತ್ತದೆ. ಇದು ಪ್ರಕೃತಿ ಪರಿಸರವನ್ನು ಉಳಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರಕೃತಿಯ ನಾಶವೇ ನಮ್ಮೆಲ್ಲರ ಸರ್ವನಾಶ.